ದೆಹಲಿಯಲ್ಲಿ ಆಕ್ಸಿಜನ್ ಕೊರತೆಯನ್ನು ನೀಗಿಸಿದ ಪ್ರಧಾನಿ ಮೋದಿ ಅವರಿಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಥ್ಯಾಂಕ್ ಯು ಅಂತ ಧನ್ಯವಾದ ಹೇಳಿದ್ದಾರೆ. 5 ಟ್ಯಾಂಕರ್ ಆಕ್ಸಿಜನ್ ಅನ್ನು ಕೇಂದ್ರ ಸರ್ಕಾರ ಪೂರೈಸಿದೆ. ಕೇಂದ್ರ ಸರ್ಕಾರ ಇನ್ನಷ್ಟು ಆಕ್ಸಿಜನ್ ಪೂರೈಸುವ ವಿಶ್ವಾಸ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಂಕಾಕ್ನಿಂದಲೂ ಕೂಡ ಆಕ್ಸಿಜನ್ ತರಿಸಲಾಗಿದೆ. ಕೇಂದ್ರ ಸರ್ಕಾರ ಬೆಡ್ ವ್ಯವಸ್ಥೆ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು ಅಂತ ಕೇಜ್ರಿವಾಲ್ ಈ ಮೂಲಕ ಮನವಿ ಮಾಡಿದರು. ಗುಡ್, ಬೇರೆ ರಾಜಕೀಯ ಪಕ್ಕಕ್ಕಿಟ್ಟು ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಿದಾಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಜಸ್ಚರ್ ಇದು. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಕೇಳಿಕೊಂಡಿದ್ದೆ, ಅದಕ್ಕೆ ಸ್ಪಂದಿಸಿದ್ದಾರೆ. ಹಾಗಾಗಿ ನಮಗೆ ಈಗ ಆಕ್ಸಿಜನ್ ಪೂರೈಕೆ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ ಯು, ನಮ್ಮ ಧನ್ಯವಾದ ತಿಳಿಸ್ತೀವಿ. ಅಟ್ ದ ಸೇಮ್ ಟೈಮ್ ಮುಂದಿನ ದಿನದಲ್ಲೂ ಕೂಡ ಇನ್ನಷ್ಟು ನಮ್ಗೆ ಬೇಕಾಗಿದೆ, ಅದನ್ನು ಪೂರೈಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ತಿಳಿಸಿದ್ದಾರೆ. ದೇಶದಲ್ಲಿ 3ನೇ ಕೊರೋನಾ ಲಸಿಕೆ ಆಗಮನಕ್ಕೆ ಕ್ಷಣಗಣನೆ ಶುರುವಾಯಿತು. ನಮಗೆ ಗೊತ್ತಿರೋ ಹಾಗೆ ಮೇ 1ನೇ ತಾರೀಕಿಂದ ಭಾರತಕ್ಕೆ ಬರ್ತಾ ಇದೆ ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆ. ಕೋವ್ಯಾಕ್ಸಿನ್ ಗೊತ್ತು, ಕೋವಿಶೀಲ್ಡ್ ಈಗಾಗಲೇ 2 ಲಸಿಕೆಯನ್ನು ಕೊಡ್ತಿದ್ದಾರೆ. ಈಗ 3ನೇ ಲಸಿಕೆ ಎಂಟ್ರಿ ರಷ್ಯಾದಿಂದ ಹಡಗಿನಲ್ಲಿ ಬರ್ತಾ ಇದೆ. ಸ್ಪುಟ್ನಿಕ್ ಲಸಿಕೆ. ಬ್ರೇಕಿಂಗ್ ನ್ಯೂಸ್. ಸ್ಪುಟ್ನಿಕ್ ವಿ ಅನ್ನೋ ಲಸಿಕೆ ಇದು ರಷ್ಯಾದಿಂದ ಬರ್ತಾ ಇದೆ ಹಡಗಿನ ಮೂಲಕ. ಮೇ 1ನೇ ತಾರೀಕು 3ನೇ ಹಂತ ಶುರುವಾಗ್ತಾ ಇದೆ. 18 ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಲಸಿಕೆ ತಗೋಬಹುದು. ಮೇ 1ನೇ ತಾರೀಕೇ ರೀಚ್ ಆಗ್ತಾ ಇದೆ, ಅದು ಹಡಗಿನ ಮೂಲಕ. 3ನೇ ಹಂತದ ಲಸಿಕೆ ಅಭಿಯಾನಕ್ಕೆ ಇದೀಗ ಚಾಲನೆ ಸಿಗ್ತಾ ಇದೆ. 18 ವರ್ಷ ಮೇಲ್ಪಟ್ಟವರು ಲಸಿಕೆ ತೆಗೆದುಕೊಳ್ಳಬಹುದು. ಬೆಳಗ್ಗೆ ಅಂದ್ರೆ ಕೆಲವೇ ಹೊತ್ತಿನ ಮುಂಚೆ ನಾನೇ ನ್ಯೂಸಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೆ ಮತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ನ್ಯೂಸ್ 18 ಕನ್ನಡದ ಮೂಲಕ. ಯಾದಗಿರಿ ಲಾಕ್ಡೌನ್ ಸಂಕಷ್ಟದಲ್ಲಿ ಅನ್ನ ನೀರಿಲ್ಲದೆ ತುಂಬಾ ಜನ ಒದ್ದಾಡ್ತಿದ್ದಾರೆ ಅಂತ. ಯಾರೋ ದೊಡ್ಡ ಮನಸ್ಸು ಇರ್ತಾರೆ, ವಿಶಾಲ ಹೃದಯದವರು ಇರ್ತಾರೆ, ಅವರು ಗ್ಯಾರಂಟಿ ಸಪೋರ್ಟ್ ಮಾಡ್ತಾರೆ ಅಂತ ಮಾತಾಡಿದ್ದೆ. ಅದಾಗೇ ಹೋಯ್ತು ನೋಡಿ. ವೆರಿ ಗುಡ್. ಯಾರು ಬಂದ್ರು ಅಂದ್ರೆ ಪೊಲೀಸ್ ಅಪ್ಪ ಬಂದ್ರು, ಪೊಲೀಸ್ ಪೇದೆ ಹಸು ನೀಗಿಸಿದ್ದಾರೆ. ಈ ರಿಪೋರ್ಟ್ ನೋಡಿದ್ರು ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಸುರಪುರ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ದಯಾನಂದ್ ಜಮದಾರ್ ಅಂತ ಅವ್ರ ಹೆಸರು. ನಿರ್ಗತಿಕರಿಗೆ ಕೈಲಾದಷ್ಟು ಹಸಿವು ನೀಗಿಸುವಂತಹ ಕಾರ್ಯ ಮಾಡ್ತಿದ್ದಾರೆ. ದಿನದ 2 ಹೊತ್ತು 10 ರಿಂದ 12 ಜನಕ್ಕೆ ನಿರ್ಗತಿಕರಿಗೆ ಆಹಾರ ವಿತರಣೆ ಮಾಡ್ತಿದ್ದಾರೆ. ಕರ್ತವ್ಯದ ಜೊತೆ ಬಡವರ ಹಸಿವು ಕೂಡ ನೀಗಿಸ್ತಿದ್ದಾರೆ. ಪೊಲೀಸ್ ಪೇದೆಗೆ ಅವರ ಪತ್ನಿ ದೇವಿಕಾ ಸಾಥ್ ಕೊಡ್ತಿದ್ದಾರೆ. ಆಹಾರ ವಿತರಣೆ ಜೊತೆಗೆ ಕೋವಿಡ್ ಜಾಗೃತಿಯನ್ನು ಕೂಡ ಮೂಡಿಸ್ತಿದ್ದಾರೆ. ಮಾಸ್ಕ್ ಕೊಡ್ತಿದ್ದಾರೆ. ಹುಷಾರಾಗಿರಿ ಅಂತೆಲ್ಲ ಅರಿವು ಮೂಡಿಸ್ತಿದ್ದಾರೆ. ಯಾರ್ಯಾರು ಹೊಟ್ಟೆ ಹಸ್ತಿದೆ, ಯಾರ್ಯಾರು ಊಟ ಇಲ್ಲ, ಪೊಲೀಸ್ ಪೇದೆ ಎಲ್ಲ ಕಡೆ ಹೋಗಿ ಅವರ ಹೆಂಡತಿಯು ಸಾಥ್ ಕೊಡ್ತಿದ್ದಾರೆ. ಅದಕ್ಕಿಂತ ಸೊ ಎಲ್ಲ ಕಡೆ ಅಡುಗೆ ಮಾಡಿ ಎಲ್ಲರಿಗೂ ನೀರು, ಊಟ ಎಲ್ಲವನ್ನ ಕೊಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ದಯಾನಂದ್ ಜಮದಾರ್ ಅವರೇ, ನಿಮ್ಮ ಕುಟುಂಬದವ್ರಿಗೂ ಕೂಡ ಹ್ಯಾಟ್ಸ್ ಆಫ್. ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ದೇವರು ಇನ್ನಷ್ಟು ಶಕ್ತಿ ಕೊಡಲಿ ನಿಮಗೆ, ಇನ್ನಷ್ಟು ಈ ಥರ ಸಹಾಯ ನಿಮ್ಮಿಂದ ಆಗಲಿ. ನ್ಯೂಸ್ 18 ಕನ್ನಡದ ಮೂಲಕ ಮತ್ತು ಇಡೀ ಸಮಸ್ತ ಕನ್ನಡಿಗರ ಮತ್ತು ಕರ್ನಾಟಕದ ಮೂಲಕ ನಿಮಗೆ ಶ್ಲಾಘನೆಯನ್ನು ನಾವು ಕೂಡ ಕೊಡ್ತಿದ್ದೀವಿ. ಒಂದು ಗುಡ್ ನ್ಯೂಸ್, ನಾವಂತೂ ಪ್ರತಿ ದಿನ ಬೆಳಗ್ಗೆಯಿಂದ ನಿಮಗೆ ತೋರಿಸ್ತಾನೆ ಇರ್ತೀವಿ ಯಾರ್ಯಾರು ಈ ಕೊರೋನಾ ಟೈಮ್ನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗೀತು. ನ್ಯೂಸ್ ಮುಗೀತು ಅಂದರೆ ನಾನು ಮಾಸ್ಕ್ ತೆಗೆದೆ, ಮಾಸ್ಕ್ ಹಾಕೊಳ್ಳೋಕೆ ಶುರು ಮಾಡ್ತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗಡೆ ಹೋಗ್ತಿದ್ದೀರಾ, ಮಾಸ್ಕ್ ಮಿಸ್ ಮಾಡಲೇಬೇಡಿ. ಹೊರಗೋದ್ಮೇಲೆ ಸಾಮಾಜಿಕ ಅಂತರ ಅಂತೂ ಯಾವಾಗಲೂ ಕಾಪಾಡ್ಕೊಳ್ಳಿ. ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗ